ರೆಡ್ಡು ನಿಮಗೆ ರೆಡ್ಡು ಗ್ರೀನ್ ಅಂತ ಹಾಕಿದ್ರು ವೈಟಲ್ಲಿ ಏನಿದೆಯಲ್ಲ ಮತ್ತು ಪಿಂಕ್ ಲೈಟ್ ಪಿಂಕ್ ವೈಟು ನೋಡು ಇದು green. ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತದೆ. ಇನ್ನು ವಿಕಾಸಸೌಧಕ್ಕೆ ವ್ಯವಸ್ಥೆ ಮಾಡಿಲ್ಲ. ನೆಕ್ಸ್ಟ್ ಭವಿಷ್ಯದಲ್ಲಿ ಅದು ಮಾಡ್ಬೋದು. ಸದ್ಯ ವಿಧಾನಸೌಧ ಮಾತ್ರ ಈ ಲೈಟಿಂಗಲ್ಲಿ ಮಿಂಚ್ತಾ ಇದೆ, ಮಿರಿ ಮಿಂಚ್ತಾ ಇದೆ ಅಂತ ಹೇಳ್ಬೋದು. ಹಾಂ, ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ವ್ಯವಸ್ಥೆಗಳು. ಆಮೇಲೆ ಇದು ಗಂಡ ಬೇರೊಂಡಕ್ಕೆ ಒಂದು ವಿಶೇಷವಾಗಿ ಅದಕ್ಕೊಂದು ಬಣ್ಣ ಕೊಡಬೇಕಿತ್ತು. ಹಾಂ, ಅದಕ್ಕೊಂದು ಗೋಲ್ಡ್ ಕಲರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಈ ಕಲರ್ ಮಾತ್ರ ತುಂಬ ಅದ್ಭುತವಾಗಿ ಕಾಣ್ತದೆ. ತುಂಬ ಚೆನ್ನಾಗಿದೆ. ಈ ಕಲರ್ಗೆ ಅದು ಪರ್ಮನೆಂಟ್ ಆಗಿ ಅದಕ್ಕೊಂದು ಗೋಲ್ಡ್ ಟೈಪ್ ಹೆಂಗೆ ಮಾಡಿದಾರಲ್ಲ. ಹೌದು. ಎಲ್ಲ ರಜೆ ಬೆಳಕಿನಲ್ಲಿ ಮಿಂದು ಎದ್ದ ವಿಧಾನಸೌಧ ನೋಡಿ, ಕಲರ್ಫುಲ್. ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಒಂದು ಸ್ಲೋಗನ್ ಜೊತೆ ನೋಡಿ, ಗಂಡ ಬೇರೆಂಡ ರಾಷ್ಟ್ರಧ್ವಜ ಹಾರ್ತಾ ಇಲ್ಲ, ರಾಷ್ಟ್ರಧ್ವಜ ಇಳಿಸಿದ್ದಾರೆ. ವಿಧಾನಸೌಧದ ಬೆಳಕಿನಲ್ಲಿ ವಿಧಾನಸೌಧ ಹೇಗೆ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೋಡ್ಬೋದು. ತುಂಬ ಸುಂದರವಾಗಿ ಕಾಣ್ತಾ ಇದೆ. ಬೆಂಗಳೂರಿನ ಆಕರ್ಷಣೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿದೆ. ಅದು ಮಧ್ಯೆ ಒಂದು ಹಕ್ಕಿನ ಹಾರ್ತಾ ಇದೆ ಬೆಳಕಿನಲ್ಲಿ ನೋಡಿ. ಆದರೆ ಸ್ವಲ್ಪ ಹಕ್ಕಿಗಳಿಗೆ ಇದೆಲ್ಲ ಡಿಸ್ಟರ್ಬ್ ಆಗ್ಬೋದು ಈ ಏರಿಯಾದಲ್ಲಿ ಬೆಳಕುಗಳು ಸ್ವಲ್ಪ. ಆದರೂ ಜನರು ಖುಷಿ ಕೊಡೋಕ್ಕಾಗಿ ಇದನ್ನು ಮಾಡಿದೆ ನೋಡಿ. ಒಂದು ಹದ್ದು ಹಾರ್ತಾ ಇದೆ. ಜಾಸ್ತಿ ಬೆಳಕಿದ್ರೆ ಹಕ್ಕಿಗಳ ಒಂದು ಲೈಫ್ ಸ್ಟೈಲ್ಗೂ ಸ್ವಲ್ಪ ಧಕ್ಕೆ ಆಗ್ಬೋದು. ಆದರೂ ಕಲರ್ ಆಗಿ ಲೈಟಿಂಗ್ ಹಾಕಿದ್ದಾರೆ ನೋಡಿ. ವಿಧಾನಸೌಧ ಒಂದು 60 ಎಕರೆ ಕ್ಯಾಂಪಸಲ್ಲಿದೆ ವಿಧಾನಸೌಧ ವಿಕಾಸಸೌಧ. 60 ಎಕರೆ ಕ್ಯಾಂಪಸ್ಸಲ್ಲಿ ವಿಧಾನಸೌಧ ನೋಡಿ. ಕಲರ್ಫುಲ್ ವಿಧಾನಸೌಧ ಮನಸ್ಸಿಗೆ ಮುದ ನೀಡುವಂಥ ಒಂದು ಕಲರ್ ಕಾಣ್ತೇವೆ. ವಿಧಾನಸೌಧ ಸುಂದರವಾಗಿ ಕಲರ್ಫುಲ್ಲಾಗಿ ಕಾಣ್ತೇವೆ. ಸಭಾಪತಿಯವರು ಇದು ಯು ಟಿ ಖಾದರ್ ಅವರು ಸಭಾಧ್ಯಕ್ಷರಾದ ಮೇಲೆ ವಿಧಾನಸೌಧದಲ್ಲಿ ಹಲವಾರು ಬದಲಾವಣೆಗಳನ್ನು ತಂದಿದ್ದಾರೆ. ಅಲ್ಲಿ ಮೈಸೂರು ಬಾಗಿಲು ಹಾಕಿದ್ದಾರೆ. ತುಂಬ ಕಲರ್ಫುಲ್ ಆದ ಒಂದು ಜನರಿಗೆ ವಿಧಾನಸೌಧ ಆಕರ್ಷಣೆಯನ್ನು ಜಾಸ್ತಿ ಮಾಡುವಂಥ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ ಯು ಟಿ ಖಾದರ್ ಅವರು. ಅದರ ಅಂಗವಾಗಿ ಈಗ ವಿಧಾನಸೌಧಕ್ಕೆ ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಇದೆ. ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ 1,000 ಬೆಳಕುಗಳನ್ನು ಇದಕ್ಕಾಗಿ ಅಳವಡಿಸಿದ್ದಾರೆ. LED ಲೈಟ್ಗಳನ್ನು 1,000 ಲೈಟ್ಗಳನ್ನು ಅಳವಡಿಸಿದ್ದಾರೆ. ವೀರೇಂದ್ರ ಪಾಟೀಲ್ ಅವರು ಜಪಾನ್ಗೆ ಹೋದಾಗ ಅಲ್ಲಿ ಆಡಳಿತ ಕೇಂದ್ರದ ಬೆಳಕಿನ ಅಲಂಕಾರ ನೋಡಿ ವಿಧಾನಸೌಧಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಬೇಕಂತ ಅವರು ಒಂದು ಆರಂಭ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಆಗಸ್ಟ್ 15, ಜನವರಿ 26 ಕನ್ನಡ ರಾಜ್ಯೋತ್ಸವ ಮತ್ತು ಕೆಲವು ಸಂಭ್ರಮದ ಸಮಯದಲ್ಲಿ ಲೈಟಿಂಗ್ ಮಾಡ್ತಾಯಿದ್ರು. ಈಗ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. 1,000 ಲೈಟ್ಗಳನ್ನು ಇದಕ್ಕಾಗಿ ಹಾಕಿದ್ದಾರೆ. ಹಂಗಲ್ಲಿ ನವಿಲುಗಳು ನೋಡಿ, ವಿಧಾನಸೌಧ ಮುಂಭಾಗದ ನವಿಲುಗಳು. ಯಾಕಂದ್ರೆ ಲೈಟಿಂಗ್ ವ್ಯವಸ್ಥೆಯಲ್ಲಿ ನವಿಲುಗಳು ವಿಧಾನಸೌಧ ಲೈಟಿಂಗ್ ವ್ಯವಸ್ಥೆಗಳು ಆಡಳಿತಕ್ಕಿಂತ ವಿಧಾನಸೌಧಕ್ಕೆ ಬೆಳಕಿನ ಅಲಂಕಾರ. ಬೆಳಕಿನ ಅಲಂಕಾರದಲ್ಲಿ ಮಿಂದ ವಿಧಾನಸೌಧ.
ಹಾಂ. ನೋಡಿ, ಇದು ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಇದೆ ಇಲ್ಲಿ. ಕೆಂಗಲ್ ಹನುಮಂತಯ್ಯ ವಿಧಾನಸೌಧ ನಿರ್ಮಾತೃ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ಇಂಥ ಸುಂದರವಾದ ಒಂದು ಕಟ್ಟಡವನ್ನು, ಬಿಲ್ಡಿಂಗನ್ನು, ಒಂದು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ನಿರ್ಮಿಸಿದವರೇ ಕೆಂಗಲ್ ಹನುಮಂತಯ್ಯ ಅವರ ಪ್ರತಿಮೆ ಇದೆ. ಇದು ವಿಧಾನಸೌಧ ನೋಡಿ. ಈಗ ಅದು ಮಧುವಣಗಿತ್ತಿಯಂತೆ ಸಂಪೂರ್ಣ ಶೃಂಗರಿಸಿಕೊಂಡ ಹಾಗೆ ಕಲರ್ ಕಲರ್ ಲೈಟ್, ವೈವಿಧ್ಯಮಯ ಬೆಳಕು, ಕಣ್ಣು ಕೋರೈಸುವ ಬೆಳಕಿನಲ್ಲಿ ನೋಡಿ ವಿಧಾನಸೌಧ ಹೇಗೆ ಕಂಗೊಳಿಸ್ತಾ ಇದೆ. ಕೆಂಗಲ್ ಹನುಮಂತಯ್ಯ ಪ್ರತಿಮೆ. ವಿಧಾನಸೌಧ ಒಂದು 60 ಎಕರೆ ಪ್ರದೇಶದಲ್ಲಿ ಹಬ್ಕೊಂಡಿದೆ. ವಿಧಾನಸೌಧ ವಿಕಾಸಸೌಧ 60 ಎಕರೆ ಪ್ರದೇಶ, ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ, ಕರ್ನಾಟಕದ ಇಡೀ ಭಾರತದಲ್ಲಿ ಅತ್ಯಂತ ಸುಂದರವಾದ ಕಟ್ಟಡ ಅಂತಲೇ ಹೆಗ್ಗಳಿಕೆ ವಿಧಾನಸೌಧ. ಬೆಂಗಳೂರಿಗೆ ಬಂದವರು ವಿಧಾನಸೌಧ ಕಂಪಲ್ಸರಿಯಾಗಿ ನೋಡ್ತಾರೆ. ವಿಧಾನಸೌಧಕ್ಕೆ ಭೇಟಿ ಕೊಟ್ಟೇ ಕೊಡ್ತಾರೆ, ಒಂದು ಫೋಟೋ ತೆಗೆಸ್ಕೊಳ್ತಾರೆ. ಅಷ್ಟು ಸುಂದರವಾದ ಒಂದು ಕಟ್ಟಡ ಇದು ವಿಧಾನಸೌಧ. ಕರ್ನಾಟಕದ ಆಡಳಿತ ಕೇಂದ್ರ, ಉದ್ಯಾನ ನಗರಿ ಬೆಂಗಳೂರಿನಲ್ಲಿರುವ ಒಂದು ಪ್ರಮುಖ ಆಕರ್ಷಣೆಗಳಲ್ಲಿ ವಿಧಾನಸೌಧನೂ ಒಂದು. ಈಗ ಅದಕ್ಕೆ ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಪ್ರತಿದಿನವೂ ಈ ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ಬೆಂಗಳೂರಿಗೆ ಬಂದರೂ ಕಂಪಲ್ಸರಿಯಾಗಿ ಸಂಜೆ ವಿಧಾನಸೌಧಕ್ಕೆ ಬಂದು ಈ ಲೈಟಿಂಗ್ ವ್ಯವಸ್ಥೆಯನ್ನು, ಸುಂದರವಾದ ಬೆಳಕಿನ ವ್ಯವಸ್ಥೆಯನ್ನು ನೋಡಿಕೊಂಡು ಹೋಗ್ಬೋದು, ಖುಷಿ ಪಡ್ಬೋದು. ಇದು ಪರ್ಮನೆಂಟಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ.